ನಮಸ್ಕಾರ ಗೆಳೆಯರೇ, ತಮಗೆಲ್ರಿಗೂ ಪ್ರಜಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೇ, ಒಂದೆಡೆ ಇಡೀ ವಿಶ್ವವೇ ಭಾರತದ ಶಸ್ತ್ರಾಸ್ತ್ರಗಳನ್ನು ಖರೀದಿಸಲು ಸರ್ತಿ ಸಾಲಿನಲ್ಲಿ ನಿಂತಿದ್ರೆ, ಇನ್ನೊಂದೆಡೆ ಭಾರತ ಒಂದರ ಹಿಂದೆ ಒಂದರಂತೆ ಅಸ್ತ್ರಗಳ ಪರೀಕ್ಷೆಯನ್ನ ಯಶಸ್ವಿಯಾಗಿ ನಡೆಸುತ್ತಿದೆ. ಆಕ್ಚುಲಿ ಶೀಘ್ರದಲ್ಲೇ ಭಾರತೀಯ ವಾಯುಪಡೆಯು ರುದ್ರಂ-3 ಮಿಸೈಲ್ ಅನ್ನ ಪರೀಕ್ಷಿಸಲು ಹೊರಟಿದೆ. ಈ ಟೆಸ್ಟ್ ಫೈರ್ಗಾಗಿಯೇ ಸುಖೋಯ್ Su-30 MKI ಫೈಟರ್ ಜೆಟ್ ಅನ್ನ ಉಪಯೋಗಿಸಬಹುದನ್ನೋ ಸಂಭವನೀಯತೆ ಇದ್ದು, ಈ ವರ್ಷದ ಕೊನೆಯಲ್ಲೇ ಈ ಮಿಸೈಲ್ ಅನ್ನ ಭಾರತೀಯ ವಾಯುಪಡೆಯ ಸುಖೋಯ್ Su-30 MKI ಫೈಟರ್ ಜೆಟ್ ನಲ್ಲಿ ಅಳವಡಿಸಲಾಗುವುದು. ಸೊ ಬನ್ನಿ ಗೆಳೆಯರೆ, ಈ ಸುಖೋಯ್ Su-30 MKI ಫೈಟರ್ ಜೆಟ್ ನ ವಿಶೇಷತೆ ಏನಿದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಯಾಕಂದ್ರೆ ಈ ಸುಖೋಯ್ ಫೈಟರ್ ಜೆಟ್ ಬಹಳ ಅಪಾಯಕಾರಿ ಯುದ್ಧ ವಿಮಾನವಾಗಿದ್ದು, ನಿಮಗೆ ಇದರ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಅಗತ್ಯವಿದೆ. ಮೊದಲನೆಯದಾಗಿ, ಇದು ವಿಶ್ವದ 10 ಅತ್ಯಂತ ಅಪಾಯಕಾರಿ ಫೈಟರ್ ಜೆಟ್ಗಳ ಲಿಸ್ಟ್ ಅಲ್ಲಿ ಬರ್ತದೆ ಅನ್ನೋದನ್ನ ನೀವು ತಿಳ್ಕೊಳ್ಳಿ. 72 ಅಡಿ ಉದ್ದದ ಈ ಫೈಟರ್ ಜೆಟ್ನ ವಿಂಗ್ ಸ್ಪ್ಯಾನ್ 48.3 ಅಡಿಯಾಗಿದೆ. 20.10 ಅಡಿ ಎತ್ತರದ ಈ ಫೈಟರ್ ಜೆಟ್ನ ತೂಕ 18,400 kg ಇದೆ. ಗರಿಷ್ಠ ವೇಗ ಗಂಟೆಗೆ 2,120 ಕಿಲೋಮೀಟರ್ ಆಗಿದೆ. ಇದರ ಹಾರಾಟದ ವ್ಯಾಪ್ತಿಯು 3,000 ಕಿಲೋಮೀಟರ್ ಇದ್ದು, ದಾರಿಯಲ್ಲಿ ಇದಕ್ಕೆ ಇಂಧನ ಸಿಕ್ಕರೆ ಆಗ ಇದು 8,000 ಕಿಲೋಮೀಟರ್ನವರೆಗೂ ಹೋಗುವುದರಲ್ಲಿ ಸಮರ್ಥವಾಗಿದೆ. ಇದು ಗರಿಷ್ಠ 57,000 ಅಡಿ ಎತ್ತರದವರೆಗೆ ಹಾರಬಲ್ಲದು. ಈಗ ಇದರಲ್ಲಿ ರುದ್ರಂ-3 ನಂತಹ ಮಿಸೈಲ್ ಅನ್ನ ಅಳವಡಿಸಿದ್ರೆ ಆಗ ಈ ಫೈಟರ್ ಜೆಟ್ ಹಾಗೂ ವಾಯುಪಡೆಯ ಇವೆರಡರ ಮಾರಕ ಕ್ಷಮತೆಯು ಬಹಳಷ್ಟು ಹೆಚ್ಚಾಗುತ್ತದೆ. ಸೊ ಬನ್ನಿ ಗೆಳೆಯರೆ, ಈಗ ರುದ್ರಂ-3 ನ ವೈಶಿಷ್ಟ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಆಕ್ಚುಲಿ ರುದ್ರಂ ಮಿಸೈಲ್ ಗಾಳಿಯಿಂದ ಮೇಲ್ಮೈಯಲ್ಲಿ ಹೊಡೆದುರುಳಿಸುವ ಆಂಟಿ ರೇಡಿಯೇಷನ್ ಮಿಸೈಲ್ ಆಗಿದ್ದು, ಇದನ್ನ DRDOವು ತಯಾರಿಸಿದೆ. ರುದ್ರಂ-3 ಆಕ್ಚುಲಿ ಗ್ರೌಂಡ್ ಅಟ್ಯಾಕ್ ಆಗಿ ವಿನ್ಯಾಸಗೊಳಿಸಲಾದ ಪೆನಿಟ್ರೇಷನ್ ಕಮ್ ಬ್ಲಾಸ್ಟ್ ಕ್ಷಿಪಣಿಯಾಗಿದೆ. ಅಂದ್ರೆ ಈ ಕ್ಷಿಪಣಿಯನ್ನ ಬಂಕರ್ಗಳನ್ನು ಒಡೆಯುವುದರಿಂದ ಹಿಡಿದು ಕಟ್ಟಡಗಳನ್ನು ಕೆಡುವವರೆಗೂ ಬಳಸಬಹುದು. ಇದರ ಆಪರೇಷನಲ್ ರೇಂಜ್ 600 ಕಿಲೋಮೀಟರ್ ಇದೆ. ಈಗಾಗಲೇ ರುದ್ರಂ-1 ಮತ್ತು ರುದ್ರಂ-2 ಕ್ಷಿಪಣಿಗಳ ಟೆಸ್ಟಿಂಗ್ ಯಶಸ್ವಿಯಾಗಿ ನಡೆಸಲಾಗಿದೆ. ಇದು ಸುಮಾರು 1.6 ಟನ್ ಆಗಿದ್ದು, ಗರಿಷ್ಠ 11 ಕಿಲೋಮೀಟರ್ ಎತ್ತರಕ್ಕೆ ಹೋಗಬಹುದು. ರುದ್ರಂ-1 ಮತ್ತು ರುದ್ರಂ-2 ವರ್ಷನ್ನ ಈ ಮಿಸೈಲ್ಗಳ ಸ್ಪೀಡ್ 300 ಕಿಲೋಮೀಟರ್ನ ರೇಂಜ್ನ ಆಗಿದ್ದವು. ಆದರೆ ರುದ್ರಂ-3 ನ ಸ್ಪೀಡ್ ಮ್ಯಾಕ್ 5 ನ ಮೇಲಿರಲಿದೆ. ಅಂದ್ರೆ 550 ಕಿಲೋಮೀಟರ್ ಇರಲಿದೆ. ಸದ್ಯಕ್ಕೆ ಈಗ ಪಾಕಿಸ್ತಾನ ಮತ್ತು ಚೀನಾ ಮಾಡುತ್ತಿರುವ ಕೆಟ್ಟ ಕೃತ್ಯಗಳಿಂದಾಗಿ ಭಾರತೀಯ ವಾಯುಪಡೆ ಈಗ ಆಕ್ಷನ್ ಮೋಡಲ್ ಇದೆ ಅಂತ ಹೇಳಿದ್ರೆ ತಪ್ಪಾಗದು. ಒಟ್ಟಿನಲ್ಲಿ ನೋಡುವುದಾದ್ರೆ ಈ ಕ್ಷಿಪಣಿ ಎಷ್ಟು ಮಾರಣಾಂತಿಕವಾಗಿದೆ ಅಂದ್ರೆ ಇವತ್ತು ಇದರ ಸದ್ದು ಇಡೀ ವಿಶ್ವದಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. ಹಾಗೂ ಈಗ ನೋಡೋದೇನಪ್ಪಾ ಅಂತಂದ್ರೆ, ಭಾರತೀಯ ವಾಯುಪಡೆಯು ಸುಖೋಯ್ Su-30 MKI ಫೈಟರ್ ಜೆಟ್ ಇಂದ ರುದ್ರಂ ಮಿಸೈಲ್ ಅನ್ನು ಉಡಾಯಿಸುವಾಗ ಶತ್ರುಗಳ ಶಿಬಿರದಲ್ಲಿ ಭಯಭೀತರಾಗ್ತಾರಾ ಅಥವಾ ಇಲ್ಲ ಅನ್ನೋದು. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ಖಂಡಿತ ತಿಳಿಸಿ. ಇಲ್ಲಿಯವರೆಗೂ ಈ ವಿಡಿಯೋನ ನೋಡಿದ್ದಕ್ಕಾಗಿ ತಮ್ಗೆಲ್ರಿಗೂ ಧನ್ಯವಾದಗಳು. ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.